ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಮುಖಂಡರಾದಂಥ ರೈತ ಸಂಘದ ರಾಜ್ಯ ಮುಖಂಡರಾದಂಥ ಸನ್ಮಾನ್ಯ HR ಬಸವರಾಜಪ್ಪನವರ ನೇತೃತ್ವದಲ್ಲಿ ತುಂಗ ಏತ ನೀರಾವರಿ ವ್ಯಾಪ್ತಿಗೆ ಬರ್ತಕ್ಕಂಥ ಅಚ್ಚುಕಟ್ಟುದಾರರು ರೈತರ ಮುಖಂಡರು ಬಂದಿದ್ದಾರೆ ಅಷ್ಟೇ. ಇವತ್ತು ಇನ್ನು ರೈತರನ್ನ ಈ ವಿಚಾರದಲ್ಲಿ ಇನ್ನು ಎಬ್ಸಿಲ್ಲ. ಈ ವಿಚಾರದಲ್ಲಿ ಇವತ್ತೆಲ್ಲ ಬಂದು DC ಮೂಲಕ ಸರ್ಕಾರದ ಒಂದು ಗಮನ ಸೆಳೀತಕ್ಕಂಥ ಕೆಲಸ, ಮತ್ತೆ ನನಗೂ ಸಹ ಒಂದು ಮೆಮೊರಂಡಮ್ ಕೊಡೋದ್ರ ಮೂಲಕ ನಮ್ಮ ಭಾಗದ ರೈತರೆಲ್ಲ ಬಸವರಾಜಪ್ಪ ಸರ್ ಅವರ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಮಾಡಿ ಇವತ್ತು ಕೊಟ್ಟಿದ್ದಾರೆ. ಇದು ತುಂಬಾ ಹಳೆ ಕನಸು. ತುಂಬಾ ದಿವಸದ ನಂತರ 2016ರಲ್ಲಿ 13ರಲ್ಲಿ ನಮ್ಮ ಶಾಸಕರಾದ್ಮೇಲೆ ಅದು ಪ್ರಾರಂಭ ಮಾಡಿ ಕೊನೆಗೆ ನಾವು ನೀರು ಕೊಡೋ ಅಷ್ಟೊತ್ತಿಗೆ ನಮ್ಗೆ 2017-18 ನಾವು ನೀರು ಕೊಟ್ಮೇಲೆ ರೈತರು ಪಾಪ ಒಂದು ವರ್ಷಕ್ಕೆ ಒಂದು 2-3 ಬೆಳೆಯನ್ನು ಸುಮಾರು ಜನ ರೈತರು ಬೆಳೆಕೊಂಡು ಸಮೃದ್ಧಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮಳೆ ಅಂತೂ ಬರ್ತಾ ಇಲ್ಲ ಸರಿಯಾಗಿ. ಕೆರೆ ಕಟ್ಟೆ ತುಂಬುವಂತ ಮಳೆ ಬರ್ಲಿಲ್ಲ ಈ ಬಾರಿ. ಏನಿದ್ರು ನಮ್ಗೆ ತುಂಗಾದಿಂದ ನೀರ್ ಬರ್ತಕ್ಕಂಥ ನೀರಿಂದ ನಮ್ ಕೆರೆ ಕಟ್ಟೆಗೆ ಈ ಲಿಫ್ಟ್ ಇರಿಗೇಷನ್ ಆಪರೇಟ್ ಮಾಡೋದ್ರಿಂದ ನೀರ್ ತುಂಬುತ್ತೆ. ಅದನ್ನೇ ನಂಬ್ಕೊಂಡು ನಮ್ಮ ರೈತರು ಇವತ್ತು ಜೀವನ ಮಾಡ್ತಿದ್ದಾರೆ. ಈ ರೀತಿ ಬರ ಬಿದ್ದಾಗ ನಮ್ಗೆ ಈ ನೀರ್ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಈ ಸಂದರ್ಭದಲ್ಲಿ ಕರೆಂಟ್ ಬಿಲ್ ಕಟ್ಟದೆ ಕರೆಂಟ್ ಕಟ್ ಮಾಡಿದಾರೆ. ಅವ್ರು ಕರೆಂಟ್ ಬಿಲ್ ಕಟ್ಟಿಲ್ಲ, ಕರೆಂಟ್ನವ್ರು ಸಹಜವಾಗಿ ಕರೆಂಟ್ ಬಿಲ್ ಕಟ್ಟಿದ್ದಾರೆ. ಯಾಕಂದ್ರೆ ಅದನ್ನ ಸಣ್ಣ ಮೊತ್ತ ಅಲ್ಲ, ಸುಮಾರು ಒಂದು 25-26 ಕೋಟಿ ಅಷ್ಟು ಅಮೌಂಟ್ ಬ್ಯಾಲೆನ್ಸ್ ಇರೋದ್ರಿಂದ ಅವರು ಸಹ ಡಿಸ್ಕನೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಮೊನ್ನೆ KDP ಮೀಟಿಂಗ್ ಅಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ನಡೆದಿರ್ತಕ್ಕಂಥ KDP ಮೀಟಿಂಗ್ ಅಲ್ಲಿ ಅವತ್ತು ಏನು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಮಧು ಸರ್ ಗಮನಕ್ಕೆ ತಂದಾಗ ಈ ಕರೆಂಟ್ ಕಟ್ ಮಾಡ್ಕೊಂಡು ಹೋಗಿದ್ದಾರೆ, ಒಂಚೂರು ಮಾಡಿಸ್ಬೇಕು, ರೀಕನೆಕ್ಷನ್ ಆಗ್ಬೇಕು, ದುಡ್ಡು ಕಟ್ಟಿಸ್ಬೇಕು ಸರ್ಕಾರದಿಂದ ಅಂತೇಳಿ ಅವ್ರ ಗಮನಕ್ಕೂ ತಂದ್ವಿ. ಅವತ್ತು ಆಯ್ತಕ್ಕ ಹೋಗೋಣ ಅಂತ ನಾವು ಮುಂದಿನ ವಾರದಲ್ಲಿ ಮಾತಾಡ್ಸ್ಕೊಂಡು ಮಳೆ ನಮ್ಮ ತುಂಬೋ ಅಷ್ಟೊತ್ತಿಗೆ ನಾವು ಕನೆಕ್ಷನ್ ಕೊಡ್ಸೋಣ ಅಂತೇಳಿ ಪಾಪ ಅವ್ರ ಭರವಸೆ ಕೊಟ್ರು. ಆದ್ರೆ ನಂತರ ನಡೆದಿರ್ತಕ್ಕಂಥ ರಾಜಕಾರಣದ ಬೆಳವಣಿಗೆಯಲ್ಲಿ ಇವತ್ತು ನಮ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ದಂಗೆ ಈ ಸಮಸ್ಯೆ ಆಗ್ತಾ ಇದೆ. ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತೇಳಿ ಏನು ಸನ್ಮಾನ್ಯ ಜಾರ್ಜ್ ಸರ್ ಏನು ಶಿವಮೊಗ್ಗಕ್ಕೆ ಬಂದಾಗ ಅವತ್ತು MLC ಸರ್ಜಿ ಸರ್ ಅವ್ರ ಗಮನಕ್ಕೆ ತಂದಿದ್ದಾರೆ. ನಾನು ಅವತ್ತು ಇರ್ಲಿಲ್ಲ. ಅವ್ರು ಅದ್ ಗಮನಕ್ಕೆ ತಂದು ಕರೆಂಟ್ ಕನೆಕ್ಷನ್ ಕಟ್ ಮಾಡಿದ್ದಾರೆ, ಇಲ್ಲಿ ಲಿಫ್ಟ್ ಇರಿಗೇಷನ್ ಆಪರೇಟ್ ಆಗ್ತಾ ಇಲ್ಲ ಅಂತೇಳಿ. ಅದಕ್ಕೆ ನಮ್ಗೆ ದುಡ್ಡು ಕಟ್ಟಿದ್ರೆ ನಾನು ಕನೆಕ್ಷನ್ ಕೊಡ್ತೀನಿ ಅಂದ್ರೆ ಅವ್ರು ಕೇವಲ ವಿದ್ಯುತ್ ಸಚಿವರಾಗಿ ಅಷ್ಟೇ ಮಾತನಾಡಿದ್ರೆ ಹೊರತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವ್ರ ಜವಾಬ್ದಾರಿ ನಾವು ತಗೊಳ್ಳಿಲ್ಲ ಅವತ್ತು. ಅದು ಯಾಕೆ ಆ ರೀತಿ ಅವರು ಮಾಡಿದ್ರು ಗೊತ್ತಿಲ್ಲ. ಬಹುಶಃ ಬೆಂಗಳೂರು ಮೆಟ್ರೋ ಸಿಟಿ ದೊಡ್ಡ ಸಿಟಿಯಲ್ಲಿ ಇರ್ತಕ್ಕಂಥವ್ರು ಹಳ್ಳಿ ಭಾಗದ ರೈತರ ಸಮಸ್ಯೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತೇಳಿ ನಾನು ಅನ್ಕೊಂಡೆ. ಆದ್ರೂ ಅವ್ರ ಜವಾಬ್ದಾರಿನ ತೆಗೆದುಕೊಳ್ಬೇಕಿತ್ತು. ಸರ್ಕಾರದ ಗಮನ ತಂದು ನಾನು ಅಮೌಂಟ್ ಕಟ್ಟಿಸ್ತಕ್ಕಂಥ ಕೆಲಸ ಮಾಡಿ ನಾನು ಕನೆಕ್ಷನ್ ಕೊಡಿಸ್ತೀನಿ ಅಂತೇಳಿ ಭರವಸೆ ಕೊಟ್ಟು ಹೋಗಿದ್ರೆ ನಮ್ಗೆ ಎಷ್ಟೋ ಖುಷಿ ಆಗಿರೋದು. ಆದ್ರೆ ಅವ್ರು ಆ ರೀತಿ ಮಾಡ್ಲಿಲ್ಲ ಅಂತೇಳಿ ನಾನು ಸಹ ಮಾಧ್ಯಮಗಳ ಮೂಲಕನೇ ನಾನು ನೋಡಿದ್ದು. ಅವತ್ತು ವಿಜಯ ಕರ್ನಾಟಕ ಪೇಪರ್ ಅಲ್ಲಿ ನಾನು ಓದ್ದೆ ತಿರ್ಗಿ 6ನೇ ದಿವಸ. ಅದೇ ಸಮಸ್ಯೆ ಆಗ್ತಾ ಇದೆ ಅಲ್ಲ ಸರ್, ತಮಗೂ ಗೊತ್ತಿದೆ ಅಲ್ಲ ಏನೇನು ಯಾವ ರೀತಿ ಸರ್ಕಾರ ನಡೀತಕ್ಕಂತ ಸ್ಥಿತಿ ಹೇಗಿದೆ ಅನ್ನೋದು. ಡೆವಲಪ್ಮೆಂಟಿಗಂತೂ ಫಂಡ್ಸ್ ಇಲ್ಲ. ಅಟ್ಲೀಸ್ಟ್ ಇರ್ತಕ್ಕಂಥ ಡೆವಲಪ್ಮೆಂಟ್ ಅನ್ನು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕಾದ್ರೂ ಅವ್ರು ಮಾಡ್ಬೇಕಿತ್ತು. ಯಾಕಂದ್ರೆ ನಾವು ಮಾತೆತ್ತಿದ್ರೆ ನಮ್ಗೆ ರೈತರು ಅಂತ ಇರ್ತೀವಿ. ಆ ರೈತರನ್ನೇ ನಾವು ಸರಿಯಾಗಿ ನೋಡ್ಕೊಳ್ತಿದ್ರೆ ಸುಭಿಕ್ಷವಾದ ಭಾರತ ನಿರ್ಮಾಣ ಮಾಡಕ್ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಮೊದ್ಲಿಂದನೂ ಇದೆ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಘೋಷಣೆಯಾಗೆ ಉಳಿಯುತ್ತೆ ಹೊರತು ಸಾಕಾರಗೊಳ್ಳಲ್ಲ. ಇಷ್ಟೆಲ್ಲ ಕೊಟ್ಮೇಲೆ ಸರ್ಕಾರ ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ನಾವು ಇದನ್ನ ಜನಗಳಿಗೆ ಕೊಟ್ವಿ, ತುಂಗ ಏತ ನೀರಾವರಿನ. ಆದ್ರೆ ಅದನ್ನ ಈ ಕರೆಂಟ್ ಬಿಲ್ ಕಟ್ಟದೆ ರೈತರಿಗೆ ಅನ್ಯಾಯ ಮಾಡ್ತಿರತಕ್ಕಂಥದ್ದು ತಪ್ಪು. ನಾನು ಸಹ ಸನ್ಮಾನ್ಯ ಸಚಿವರ ಗಮನಕ್ಕೆ ಹೋಗಿ ತೆಗೆದುಕೊಂಡು ಬರ್ತೀನಿ. ನಾಳೆ ನಾಡಿದ್ರಲ್ಲಿ ಬೆಂಗಳೂರಿಗೆ ಹೋದಾಗ ಹೋಗ್ಲೇಬೇಕಾಗತ್ತೆ. ಇದಕ್ಕಾದ್ರೂ ಹೋಗಿ ಅವರ ಗಮನ ತಗರ್ತಕ್ಕಂಥ ಕೆಲಸ ಮಾಡೋದ್ರ ಮೂಲಕ ಕೂಡಲೇ ಸರ್ಕಾರಕ್ಕೂ ಸಹ ಇವತ್ತು DC ಅವ್ರ ಮೂಲಕ MD ಅವ್ರಿಗೂ ಮಾತಾಡ್ತಾರೆ ಅವರು. ನಾನು MD ಅವ್ರಿಗೆ ಫೋನಲ್ಲಿ ಮಾತಾಡ್ತೀನಿ. ಈಗ ಎಷ್ಟು ಸಾಧ್ಯ ಆಗುತ್ತೆ 2-3 ಕೋಟಿನಾದ್ರೂ ಕಟ್ಸಿದ್ರೆ ಅಟ್ಲೀಸ್ಟ್ ಅವ್ರು ರೀಕನೆಕ್ಷನ್ ಕೊಡ್ತಾರೆ. ಅಷ್ಟನ್ನಾದ್ರೂ ಮಾಡಿಸಿ ಬ್ಯಾಲೆನ್ಸ್ ಅಮೌಂಟಿಗೆ ಒಂಚೂರು ಟೈಮ್ ತಗೊಳ್ಳೋಣ ಅಂತೇಳಿ ಹೇಳ್ತಾ ಇವತ್ತು ನಮ್ಮ ಮುಖಂಡರು HR ಬಸವರಾಜಪ್ಪ ಸರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತೇನು ಈ ಪ್ರತಿಭಟನೆ ಮಾಡಿದ್ದಾರೆ ರೈತರು. ಅತಿ ಶೀಘ್ರದಲ್ಲಿ 2-3 ದಿವಸದಲ್ಲಿ ಸಮಸ್ಯೆನ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನು ಸಹ ಶಾಸಕರಾಗಿ ಈ ಕ್ಷೇತ್ರಕ್ಕೆ ನಾನು ಸಹ ನನ್ನ ಪ್ರಯತ್ನ, ನನ್ನ ಕರ್ತವ್ಯ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳ್ತೀನಿ.